ಬಯ್ಯಪಲ್ಲಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ. ಬಯ್ಯಪಲ್ಲಿ ಗ್ರಾಮದ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನದ 1ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮದ ಮುಖ್ಯಾಂಶಗಳು: ವಿಶೇಷ ಪೂಜೆ ಮತ್ತು ಅಲಂಕಾರ. ವಾರ್ಷಿಕೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತಿರುಕಲ್ಯಾಣ ಮಹೋತ್ಸವ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾದ ತಿರುಕಲ್ಯಾಣ ಮಹೋತ್ಸವದಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ದಾಸೋಹ. ಬಂದಿದ್ದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಭರ್ಜರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗಣ್ಯರ ಭೇಟಿ. ಈ ಪವಿತ್ರ ಪೂಜಾ ಕಾರ್ಯಕ್ರಮಕ್ಕೆ ಜನಪ್ರಿಯ ನಾಯಕರು ಹಾಗೂ ಮಾಜಿ ಸ್ಪೀಕರ್ ಆದ ಕೆಆರ್. ರಮೇಶ್ ಕುಮಾರ್ ಅವರು ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಅವರೊಂದಿಗೆ ಪ್ರಮುಖ ಮುಖಂಡರುಗಳಾದ ಮ್ಯಾಕಲ ನಾರಾಯಣಸ್ವಾಮಿ, ಹಿರಿಯ ಮುಖಂಡರು, ಕೆಕೆ ಮಂಜುನಾಥ್ ರೆಡ್ಡಿ, ಕೋಮಲ್ ನಿರ್ದೇಶಕರು, ಲಕ್ಷ್ಮಣ್ ರೆಡ್ಡಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಅನೇಕ ಬೆಂಬಲಿಗರು ಉಪಸ್ಥಿತರಿದ್ದರು. ಗ್ರಾಮಸ್ಥರ ಭಾಗಿ. ದೇವಸ್ಥಾನದ ಅರ್ಚಕರು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ಗ್ರಾಮದ ಹಿರಿಯ ಮುಖಂಡರು, ಯುವ ಮುಖಂಡರು ಹಾಗೂ ಸೇವಕರ್ತರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು. ದೇವಸ್ಥಾನದ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಭಕ್ತರಿಗೆ ಆಶೀರ್ವಚನ ನೀಡಿ ಕಾರ್ಯಕ್ರಮದ ಮಹತ್ವದ ಬಗ್ಗೆ ತಿಳಿಸಿದರು. ಕೃತಜ್ಞತಾ ಸಮರ್ಪಣೆ. ಗ್ರಾಮದ ಹಿರಿಯ ಮುಖಂಡರು ಹಾಗೂ ದಿವಂಗತ ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಅವರ ಪುತ್ರ ಮುರಳೀಧರ್ ಅವರು ಮಾತನಾಡಿ, ವಾರ್ಷಿಕೋತ್ಸವದ ಬಗ್ಗೆ ಮಾಹಿತಿ ನೀಡುತ್ತಾ ಸಹಕರಿಸಿದ ಎಲ್ಲಾ ಗ್ರಾಮಸ್ಥರಿಗೂ ಮತ್ತು ಭಕ್ತಾದಿಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು. ತದಾದ ನಂತರ ಈಗ ಸಂಜೆ ಸ್ವಾಮಿಯವರಿಗೆ ದೀಪಾರಾಧನೆ ಸೇವೆ, ತದಾದ ನಂತರ ರಾಜಬೀದಿಗಳಲ್ಲಿ ಸ್ವಾಮಿಯವರು ತುಂಬಾ ವಿಜೃಂಭಣೆಯಿಂದ ಉತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ದಿನ ಸುಮಾರು ನಮ್ಮ ದೇವಾಲಯದಲ್ಲಿ ಸುಮಾರು ಒಂದು 5,000 ಜನ ಬಂದು ದೇವರ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಈಗ ಭಜನೆ ಕಾರ್ಯಕ್ರಮ ಆಗುತ್ತಿದೆ. ಪ್ರತಿಯೊಂದೂ ಇಲ್ಲಿ ಭಕ್ತಾದಿಗಳಿಂದ ಹಾಗೂ ನಮ್ಮ ಕಮಿಟಿ ಸದಸ್ಯರಿಂದ ತುಂಬಾ ವಿಜೃಂಭಣೆಯಿಂದ ವರ್ಷದಿಂದ ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಪ್ರತಿಷ್ಠಾಪನೆ ಕೂಡ ತುಂಬಾ ವಿಜೃಂಭಣೆಯಿಂದ ಆಗಿದೆ. ಈ ಭಗವಂತ ತುಂಬಾ ಸತ್ಯವಾದದ್ದು. ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಕೃಷ್ಣಸ್ವಾಮಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತ ಆಯುರಾರೋಗ್ಯ ಭಾಗ್ಯಾದಿಗಳನ್ನ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ಈ ದಿನ ಬೈಪಲ್ಲಿ ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ಈಗಾಗಲೇ 1 ವರ್ಷ ಪ್ರತಿಷ್ಠಾಪನೆ ಆಗಿ ಈ ದಿನ 1ನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ. ನಿಮ್ಮೊಂದು ವೇದ ಪುರಾಣಗಳ ಲೋಕ ಕಲ್ಯಾಣಕ್ಕಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು ಈ ವೇಣುಗೋಪಾಲ ಸ್ವಾಮಿ ಈ ದಿನ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ದೇವರ ಕೃಪೆ ಯಾವ ರೀತಿ ಆಶೀರ್ವಾದ. ಇನ್ನೊಂದು ವಿಚಾರ, ದೇವಸ್ಥಾನ ಅಂದಮೇಲೆ ದೇವಸ್ಥಾನದಲ್ಲಿ ಏನೇ ಪೂಜೆ ಆದ್ರೂ ಮೊದಲನೇ ಸಂಕಲ್ಪ ಮಾಡೋದೇನೆ ರಾಜ ರಾಷ್ಟ್ರಾಭಿವೃದ್ಧ್ಯರ್ಥಂ ಅಂತ. ನಮ್ಮ ರಾಜ್ಯನೇ ದೇವರ ಒಂದು ಯಾವುದೇ ದೇವಸ್ಥಾನದಲ್ಲಾಗಲಿ ಕೈಂಕರ್ಯ ಮಾಡೋದು. ಅದೇ ರೀತಿ ಭಗವಂತನ ಆಶೀರ್ವಾದ ಸದಾ ನಮ್ಮ ಭಕ್ತಾದಿಗಳ ಮೇಲೆ, ರಾಜ್ಯದ ಮೇಲೆ, ನಮ್ಮ ರಾಜ್ಯದ ಮೇಲೆ, ನಮ್ಮ ರಾಷ್ಟ್ರದ ಮೇಲೆ ಸದಾ ಇರುತ್ತೆ ಅಂತ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ಬೈಪಲ್ಲಿ ಗ್ರಾಮದ ಪ್ರಥಮ ವಾರ್ಷಿಕೋತ್ಸವ ಮೇ 2025ನೇ ವರ್ಷ ಈ ಒಂದು ದೇವಸ್ಥಾನ ಪ್ರಾರಂಭ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಪ್ರತಿ ವಾರ ಪೂಜೆಗಳು ಮಾಡಿಕೊಂಡು ಈ ಕಂಪ್ಲೀಟ್ ವರ್ಷದಿಂದ ಪೂಜೆ ಕಾರ್ಯಕ್ರಮಗಳು, ವೈಕುಂಠ ಏಕಾದಶಿ, ಕೃಷ್ಣ ಜನ್ಮಾಷ್ಟಮಿ, ಈಗ ಈ ತರ ತುಂಬಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಮಾಡಿಕೊಂಡು ಈ ಗ್ರಾಮದ ಎಲ್ಲ ಸದಸ್ಯರು ಭಾಗಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು ಸಂಪೂರ್ಣ ಸಹಕಾರ ನೀಡಿ ಎಲ್ಲರೂ ಬಂದು ಭಾಗವಹಿಸಿ ದೇವರ ಏನು ಕಾರ್ಯ ನಡೀತಾ ಇದೆ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಕಾರ್ಯಕ್ರಮ ನಡೆಸೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರಿಗೆಲ್ಲ ವಂದನೆಗಳು. ಹಾಗೆ ಇವತ್ತು ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಳಗ್ಗೆ ಅಭಿಷೇಕ, ಅದಾದ ನಂತರ ಹೋಮ, ಅದಾದ ಮೇಲೆ ಕಲ್ಯಾಣೋತ್ಸವ, ತದನಂತರ ಈಗ
ಸಂಜೆ ದೀಪಾಲಂಕಾರ ದೀಪಾರಾಧನೆ ಇದೆ. ಮೇಲುದೀಪವನ್ನು ನಾವು 7 ಗಂಟೆಗೆ ಮೇಲುದೀಪ ಕಾರ್ಯಕ್ರಮ ಇದೆ. ತದನಂತರ ಇಸ್ಕಾನ್ ತಂಡದವರು ಬೆಂಗಳೂರಿಂದ ಬಂದು ಭಜನೆ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಭಜನೆ ಕಾರ್ಯಕ್ರಮದ ನಂತರ ದೇವರ ಒಂದು ಮೂರ್ತಿಯನ್ನು ಬೆಳ್ಳಿ ರಥದಲ್ಲಿ ಈ ಊರಿನ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಉತ್ಸವ ಮಾಡಿಕೊಂಡು ಸಂಜೆ ರಾತ್ರಿ ಪೂರ್ತಿ ಇದೊಂದು ಕಾರ್ಯಕ್ರಮ ಇರುತ್ತದೆ. ಈ ಕಾರ್ಯಕ್ರಮಕ್ಕೆಲ್ಲಾನು ತುಂಬಾ ಇದುವರೆಗೆ ನಡೆದ ಕಾರ್ಯಕ್ರಮಗಳು ತುಂಬಾ ಯಶಸ್ವಿಯಾಗಿ ಕೂಡಿ ಬಂದಿದ್ದು ಎಲ್ಲ ಬೈಪಲ್ಲಿ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಸಂತೋಷದಿಂದ ಭಗವಂತ ನಮ್ಮೂರಲ್ಲಿ ನೆಲೆಸ್ಬೇಕು, ನಮ್ಮೂರಿಗೆ ಒಳ್ಳೇದಾಗಬೇಕು, ಮಳೆ ಬೆಳೆ ರೈತರೆಲ್ಲ ಚೆನ್ನಾಗಿರ್ಬೇಕು. ನಮ್ಮ ಈ ಸೇವೆ ಮಾಡ್ತಕ್ಕಂಥ ಎಲ್ಲ ಸದಸ್ಯರು ತುಂಬಾ ಜನ, ನನ್ನ 4-5 ಒಬ್ಬರು ಇಬ್ರು ಮಾಡೋಂಥ ಕಾರ್ಯಕ್ರಮ ಅಲ್ಲ, ಎಲ್ಲ ಬೈಪಲ್ಲಿ ಗ್ರಾಮಸ್ಥರು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಎಲ್ಲರೂ ಅವ್ರವ್ರ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ಮುಂದೇನೂ ನಾವು ಕಾರ್ಯಕ್ರಮಗಳು ಮಾಡಬೇಕು. ಭಗವಂತನ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗತ್ತೆ. ಮುಂದಿನ ದಿನಗಳಲ್ಲಿ ನಮ್ಗೆ ಯಶಸ್ಸು ಸಿಗತ್ತೆ, ಊರಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ಈ ಕಾರ್ಯಕ್ರಮ ಮಾಡ್ತಾ ಮುಂದುವರಿಸೋಣ ಅಂತ ಎಲ್ಲರನ್ನೂ ವಿನಂತಿ ಮಾಡ್ಕೊಳ್ತೇವೆ. ಮೊದಲನೇ ವರ್ಷ, ಪ್ರತಿ ವರ್ಷವೂ ಇದೇ ರೀತಿ ಸಂಭ್ರಮ, ಎಲ್ಲರ ವಿಶ್ವಾಸ ತಗೊಂಡು ಎಲ್ಲಾ ಜನಸಾಮಾನ್ಯರು, ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು, ಸೇವಕರು ಇದೇ ರೀತಿ ಹಮ್ಮಿಕೊಂಡು ಮುಂದಿನ ದಿನದಲ್ಲೂ ಮಾಡ್ತೀವಿ. ಈಗ ನಾವು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ವಿ, ವರ್ಷಕ್ಕೆ ನಮ್ದು ಒಂದು ಕಾರ್ಯಕ್ರಮ ಅಲ್ಲ, ನಾವು ಒಂದು 3-4 ಕಾರ್ಯಕ್ರಮಗಳು ಇದೇ ವಿಜೃಂಭಣೆಯಿಂದ ಮಾಡ್ತೇವೆ. ಈಗ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ, ಕೃಷ್ಣ ಜನ್ಮಾಷ್ಟಮಿನೂ ತುಂಬಾ ಸಡಗರದಿಂದ ಮಾಡ್ತೇವೆ. ತದನಂತರ ವೈಕುಂಠ ಏಕಾದಶಿ ಬರ್ತದೆ, ವೈಕುಂಠ ಏಕಾದಶಿ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದೇ ರೀತಿ ನಾನಾ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ. ಇದೇ ತರ ನಾವು ಪ್ರತಿ ವರ್ಷನೂ ಮಾಡಿಕೊಂಡು ದೇವರು ನಮ್ಮ ಮೇಲೆ ಆಶೀರ್ವಾದ ಇರಬೇಕಾದ್ರೆ ಏನ್ ಮಾಡ್ಬೇಕು ಅದೆಲ್ಲ ನಾವು ಊರಿನ ಗ್ರಾಮಸ್ಥರು ಮಾಡ್ತೇವೆ. उल्टा करेक्ट उल्टा
भवति जायमानः जायमानोऽह्नाम् अह्नाम् केतुरुषसा रुषसामेति मेत्यग्रे अग्र इत्यग्रे भागं देवेभ्यो विदधाति दधात्यायन् आयन्नित्यायन् प्रचन्द्रमाः चन्द्रमाः स्थिरति दीर्घमायुः आयुरित्यायुः शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति। श्री रुक्मिणी सत्यभामा समेत श्री वेणुगोपाल कृष्ण स्वामी संपूर्ण अनुग्रह कृपा कटाक्ष प्रसाद सिद्धिरस्तु। राजयोग द्वारे सर्वानुकूल्यता सिद्धिरस्तु। पुनर्दर्शन प्राप्तिरस्तु। आयुष्येन्द्रिये प्रतिष्ठति। श्री हर्षा नामधेयस्या तस्य धर्मकान्तायाः पृथ्वी नाम्याः यावज्जीवदीर्घसौमङ्गल्यार्थं सपुत्रस्य सपुत्रिकायाः सह कुटुम्बानां क्षमस्थैर्यपदेवेद्यायुरारोग्यभाग्यता सिद्ध्यर्थम् अस्य जवानस्य गोत्रोद्भवस्यां तुम्बिगोत्रोद्भवस्य सीतम्मा नाम्याः सह कुटुम्बानां क्षमस्थैर्यपदेवेद्यायुरारोग्यभाग्यता सिद्ध्यर्थम् अस्य जवानस्य गोत्रोद्भवस्यां सञ्जीव गोत्रोद्भवस्य मञ्जुनाथ नामधेयस्या तस्य धर्मकान्तायाः सह कुटुम्बानां अस्य जवानस्य गोत्रोद्भवस्य पूर्वराय गोत्रोद्भवस्य रंगप्पा नामधेयस्य सह कुटुम्बानां अस्य जवानस्य गोत्रोद्भवस्य मुचराय गोत्रोद्भवस्य मञ्जुनाथ नामधेयस्य तस्य धर्मकान्तायाः श्रीविद्या नाम्याः यावज्जीवदीर्घसौमङ्गल्यार्थं सह कुटुम्बानां अस्य जवानस्य गोत्रोद्भवस्य अच्युत गोत्रोद्भवस्य विजयम्मा नाम्याः सह कुटुम्बानां क्षमस्थैर्यपदेवेद्यायुरारोग्यभाग्यता सिद्ध्यर्थम् अस्य जवानस्य गोत्रोद्भवस्य यन्मराय गोत्रोद् गोविंद रेड्डी नामधेयस्य सह कुटुम्बानां भवति जायमानः जायमानोऽह्नाम् अह्नाम् केतुरुषसामेति मेत्यग्रे अग्र इत्यग्रे भागं देवेभ्यो विदधाति दधात्यायन् आयन्नित्यायन् प्रचन्द्रमाः चन्द्रमाः स्थिरति दीर्घमायुः आयुरित्यायुः शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति। श्री रुक्मिणी सत्यभामा समेत श्री वेणुगोपाल कृष्ण स्वामी संपूर्ण अनुग्रह कृपा कटाक्ष प्रसाद सिद्धिरस्तु। राजयोग द्वारे सर्वानुकूल्यता सिद्धिरस्तु। पुनर्दर्शन प्राप्तिरस्तु। भवति शतायुः आयुष्येन्द्रिये प्रतिष्ठति। श्री दामोदराय भावं यज्ञभोक्त्रे भावं दानवेन्द्र विनाशकाय भावं नारायणाय भावं अस्मै ब्रह्मणे भावं नगासपानाय भावं जलक्रीडासमा